ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಒಂದು ಆರೋಗ್ಯಕರವಾದ ಎನರ್ಜಿ ಡ್ರಿಂಕನ್ನು ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಟಲನ್ನು ತಗೊಂಡು ಅದಕ್ಕೆ ಇಲ್ಲಿ ನಾನು ಸಬ್ಜೆ ಸೀಡ್ಸನ್ನು ತಗೋತಾ ಇದ್ದೀನಿ. ನೋಡಿ, ಒಂದು 2 ಸ್ಪೂನಷ್ಟು ಸಬ್ಜೆ ಸೀಡ್ಸನ್ನು ತಗೊಂಡು ಇದನ್ನು ನೆನೆಸ್ಕೊಳ್ಬೇಕು. ಒಂದು 10ರಿಂದ 15 ನಿಮಿಷ ನಾವು ಇದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಒಂದು 10-15 ನಿಮಿಷದಲ್ಲಿ ಇದು ಚೆನ್ನಾಗಿ ನೆಂದು ಹೋಗುತ್ತೆ. ನೋಡಿ, ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ನಾನಿಲ್ಲಿ ಒಂದು ಆ್ಯಪಲನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ತಿಕ್ಕಿ ತೊಳೆದುಕೊಳ್ಬೇಕು. ಇದ್ರ ಮೇಲಿನ ಇರುವ ಕೆಮಿಕಲ್ ಕೂಡ ಎಲ್ಲ ಹೊರಟು ಹೋಗುತ್ತೆ. ಚೆನ್ನಾಗಿ ತೊಳೆದುಕೊಂಡು ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದರಲ್ಲಿ ಒಂದು ಸ್ವಲ್ಪ ನಾವು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ತೊಗೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪ ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಇದು ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಆ್ಯಪಲ್ ಸಾಕು ನಮಗೆ. ಒಂದು ಆ್ಯಪಲಲ್ಲಿ ನಾವು ಇಲ್ಲಿ ಆರಾಮವಾಗಿ 2 ಗ್ಲಾಸ್ ಜ್ಯೂಸನ್ನು ಮಾಡ್ಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಈ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಚಿಕ್ಕವರು ದೊಡ್ಡವರು ಎಲ್ಲರಿಗೂ ತುಂಬ ಒಳ್ಳೆಯದು. ಈ ಜ್ಯೂಸು ಯಾರು ಬೇಕಾದರೂ ಕುಡಿಬಹುದು. ಇವಾಗ ಮಿಕ್ಸಿ ಜಾರಿಗೆ ಆ್ಯಪಲ್ ಪೀಸ್ಗಳನ್ನು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ 4 ಖಜೂರವನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಇದರಲ್ಲಿರುವ ಬೀಜಗಳನ್ನು ತೆಗೆದು ನಾವು ಈ ಖಜೂರವನ್ನು ಬಳಸಬೇಕು. ನೋಡಿ, ಒಂದು 4ರಿಂದ 5 ಖಜೂರ ಮತ್ತು ಒಂದು ಸ್ವಲ್ಪ ಇಲ್ಲಿ ನಾನು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣನ್ನು ತೊಗೋತಾ ಇದ್ದೀನಿ. ಇದರಲ್ಲಿ ಅರ್ಧ ನಿಂಬೆಹಣ್ಣಿನಷ್ಟು ರಸವನ್ನು ನಾವು ಇದರಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಅರ್ಧ ನಿಂಬೆಹಣ್ಣನ್ನು ಇದರಲ್ಲಿ ರಸವನ್ನು ಹಿಂಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೂಲಾಗಿರುವ ನೀರನ್ನು ಹಾಕ್ಕೊಂಡು ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಎಷ್ಟು ನೈಸಾಗಿ ಮಿಕ್ಸಿ ಆಗುತ್ತೋ ಅಷ್ಟು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ನಾವು ಇಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ನೀವು ನೋಡಿಕೊಂಡು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು 2ರಿಂದ 3 ಸ್ಪೂನಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಒಂದು ಸ್ವಲ್ಪ. ನೋಡಿ, ಇದು ಯಾವ ರೀತಿಯಾಗಿದೆ ನಮ್ಮ ಜ್ಯೂಸು. ನೋಡಿ, ಎಷ್ಟೊಂದು ನೈಸಾಗಿದೆ ಅಂತ ನೋಡ್ಕೊಳ್ಳಿ. ಈ ರೀತಿ ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಒಂದು ಬೌಲನ್ನು ತೊಗೊಂಡು ಒಂದು ಜಾರಿಯಿಂದ ನಾನು ಇದನ್ನು ಸೋದಿಸ್ಕೊತಾ ಇದ್ದೀನಿ. ನೋಡಿ, ಏನಾದರೂ ಒಂದು ಸ್ವಲ್ಪ ದಪ್ಪಾಗಿರೋದಿದ್ದರೆ ಜಾಲಿಯಲ್ಲಿ ಬರುತ್ತೆ. ನೋಡಿ, ಜ್ಯೂಸ್ ಮಾತ್ರ ನಮ್ಮ ಈ ಬೌಲಲ್ಲಿ ಬಂದಿದೆ. ನೋಡಿ, ಎಷ್ಟೊಂದು ಸೂಪರಾಗಿದೆ. ನೋಡಿ, ಇದು ಒಂದೇ ಒಂದು ಆ್ಯಪಲ್ನಿಂದ ನಾವು 1-2 ಗ್ಲಾಸ್ ಜ್ಯೂಸನ್ನು ಮಾಡ್ಬೋದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಬದಲಾಗಿ ಈ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ. ತುಂಬಾ ಎನರ್ಜಿ ಆಗಿರುವ ಜ್ಯೂಸ್ ಅಂತಲೇ ಹೇಳ್ಬೋದು. ಸಬ್ಜೆ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಲ್ಲ, ಅದನ್ನು ಒಂದು 2ರಿಂದ 3 ಸ್ಪೂನಷ್ಟು ಇದರಲ್ಲಿ ಸಬ್ಜೆ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದೊಂದು ನಮ್ಮ ಜ್ಯೂಸು ರೆಡಿ ಆಯಿತು. ನೋಡಿ, ಇವಾಗ ನಾನಿಲ್ಲಿ ಗ್ಲಾಸಲ್ಲಿ ಒಂದು ಸ್ವಲ್ಪ ಸಬ್ಜೆ ಸೀಡ್ಸನ್ನು ಹಾಕ್ಕೊಂಡು ಇವಾಗ ಈ ಜ್ಯೂಸನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೇ ಒಂದು ಆ್ಯಪಲಿಂದ ನಾವು ಇಲ್ಲಿ 2 ಗ್ಲಾಸಷ್ಟು ಜ್ಯೂಸನ್ನು ಮಾಡ್ಬೋದು. ನೀವು ಬೆಳಗ್ಗೆ ಟೀ ಕಾಫಿ ಬದಲಾಗಿ ನೀವು ಈ ರೀತಿ ಈ ಜ್ಯೂಸನ್ನು ಮಾಡ್ಕೊಂಡ್ರೆ ನೀವು ದಿನ ಇಡೀ ಎನರ್ಜಿ ಆಗಿರ್ತೀರ. ದೊಡ್ಡವರು ಚಿಕ್ಕವರು ಎಲ್ಲರಿಗೂ ತುಂಬಾ ಒಳ್ಳೆಯದು ಈ ಜ್ಯೂಸು. ನೀವು ಮಾಡಿಕೊಡಿ ಮನೆಯಲ್ಲಿ, ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಬೆಳಗ್ಗೆ ಕುಡಿಯೋದರಿಂದ ನಮಗೆ ದಿನ ಇಡೀ ನಮ್ಮ ಎನರ್ಜಿಯನ್ನು ಕಾಪಾಡುತ್ತೆ. ನೋಡಿ, ಇದನ್ನು ಮತ್ತು ಹಿಂದೆ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಜ್ಯೂಸ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಇದ್ದರೆ ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಓಕೆ, ಬಾಯ್ ಫ್ರೆಂಡ್ಸ್.